ಸಾಧನ ಈ ಧಾರಾವಾಹಿ ಒಂಚೂರಾದರೆ ಇಷ್ಟ ಆದರೆ ಗೊತ್ತಲ್ವಾ? ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಯಾರೆಲ್ಲ ಮೊದಲನೇ ಸಲ ಕಥೆ ಅಂಗಡಿಗೆ ಭೇಟಿ ಕೊಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮರೆಯದೆ ಕಮೆಂಟ್ಸಲ್ಲಿ ತಿಳಿಸಿ. ಮಾಡ್ತೀರಾ ಅಲ್ವಾ? ಚೆನ್ನಾಗಿ ಓದ್ಕೊಂಡಿದ್ದೀವಿ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಮುಕುಂದಂಗೇನೋ ಹೇಳಿದ್ವಿ. ಆದರೆ ಈಗ ನನಗೆ ಎದೆಲ್ಲಿ ಗಡಗಡ ಅಂತ ನಡ್ಕ ಶುರು ಆಗಿಬಿಟ್ಟಿದೆ. ಎಕ್ಸಾಮ್ ಹೇಗಿರುತ್ತೋ, ನನ್ನ ಕೈಲಿ ಬರೆಯೋಕ್ಕಾಗುತ್ತೋ ಇಲ್ವೋ ಅಂತ ಬೆಳಗ್ಗೆಯಿಂದ ಒಂದೇ ಸಮ ಟೆನ್ಷನ್ನು. ಅತ್ತಿಗೆ ನಾನು ನಿನ್ನ ಹತ್ರ ಮಾತಾಡೋಕ್ಕೆ ಅಂತಲೇ ಬಂದಿದ್ದು. ಇವತ್ತಿಂದ ನಿನಗೆ ಎಕ್ಸಾಮ್ ಶುರು ಆಗ್ತಾ ಇದೆಯಲ್ಲ, ಪ್ರತಿದಿನ ನನ್ನನ್ನು ಕರ್ಕೊಂಡು ಹೋಗಿ ಎಕ್ಸಾಮ್ ಹಾಲಿಗೆ ಬಿಡು ಅಂತ ನಿಮ್ಮ ಅಣ್ಣಂಗೆ ದಂಬಾಲ್ ಬೀಳ್ತೀಯಾ ಅಂತ ನಾನು ಬಂದೆ. ನಮ್ಮಿಬ್ಬರಿಗೂ ತುಂಬ ಕೆಲಸ ಇದೆ. ನಿನ್ನ ಎಕ್ಸಾಮ್ ಇರೋದು 9:00ವರೆಗೆ, ಆದರೆ ನಾವು 9 ಗಂಟೆಗೆ ಆಫೀಸಲ್ಲಿರಬೇಕು. ನಿನ್ನ ಅಣ್ಣಂಗೆ ಪೀಡ್ಸೋದು, ಅವ್ರು ಮತ್ತೆ ಮುಲಾಜಿಗೆ ಬಿದ್ದು ಆಯ್ತಮ್ಮ ಕರ್ಕೊಂಡು ಹೋಗ್ತೀನಿ ಅಂತ ಹೇಳೋದು, ಇದ್ಯಾವುದು ಬೇಡ ಅಂತ ಮೊದಲೇ ನಿನಗೆ ಎಚ್ಚರಿಕೆ ಕೊಡೋಕ್ಕೆ ಬಂದೆ. ಅತ್ತಿಗೆ ನನಗೆಲ್ಲಿ ಹೋಗಬೇಕು, ಎಲ್ಲಿ ನಂಬರ್ ಹುಡ್ಕೊಂಡು ಕೂರಬೇಕು ಏನೂ ಗೊತ್ತಾಗಲ್ಲ ಅತ್ತಿಗೆ. ನೀವಾಗಲಿ ಅಣ್ಣ ಆಗಲಿ ಬಂದಿದ್ರೆ ತುಂಬ ಹೆಲ್ಪ್ ಆಗ್ತಾಯಿತ್ತು. ಮೊದಲೇ ನನಗೆ ಒಂಥರ ಟೆನ್ಷನ್ ಇದೆ. ನೀವು ಯಾರಾದರೂ ಬಂದಿದ್ರೆ ತುಂಬ ಸಹಾಯ ಆಗ್ತಿತ್ತು. ನಿನಗೆ ಸಹಾಯ ಮಾಡಲಿಕ್ಕೆ ಅಂತಲೇ ಅದ್ಯಾರೋ ಪ್ರಣವ್ ಅನ್ನೋನು ಆಕಾಶದಿಂದ ಉದ್ರು ಬಂದಿದ್ದಾನಂತಲ್ಲ, ಬಾರಿ ಬಾರಿ ಹೊಗಳ್ತೀಯಾ? ಅವನೇ ನಿನಗೆ ಹೆಲ್ಪ್ ಮಾಡ್ತಾನೆ ಬಿಡು. ನನಗನ್ಸುತ್ತೆ ಅವನಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ, ಅದಕ್ಕೆ ನಿನಗೆ ಸಹಾಯ ಮಾಡ್ತಾನೆ ಅನಿಸುತ್ತೆ. ಅವನ ಜೊತೆಗೆ ಹೋಗು. ಅಣ್ಣ ಅತ್ತಿಗೆ ಅಂತ ನೀವಿಬ್ರು ಇರಬೇಕಾದ್ರೆ ಬೇರೆಯವ್ರು ನನಗೆ ಎಲ್ಲದಕ್ಕೂ ಸಹಾಯ ಮಾಡೋದು ಏನು ಚೆನ್ನಾಗಿರತ್ತೆ ಅತ್ತಿಗೆ. ನಿಮಗೆ ನನ್ನ ಮೇಲೆ ಯಾಕಿಷ್ಟು ದ್ವೇಷ ಅಂತ. ನಾವು ನಿನ್ನ ಪ್ರಣವ್ ಥರ ಫ್ರೀ ಆಗಿದ್ದಿದ್ರೆ ಹೆಲ್ಪ್ ಮಾಡ್ಬೋದಿತ್ತೇನೋ, ಆದರೆ ಏನು ಮಾಡೋದು, ನಿನ್ನ ಅಣ್ಣಂಗೂ ಕೆಲಸ ಇದೆ, ನನಗೂ ಕೆಲಸ ಇದೆ. ಮತ್ತು ನಿನ್ನ ಮೇಲೆ ನನಗೆ ದ್ವೇಷ ಯಾಕೆ ಅಂತ ಕೇಳ್ತೀಯಲ್ಲ, ನಿನ್ನ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ. ರುಚಿಯಾಗಿ ಅಡುಗೆ ಮಾಡ್ತೀಯಾ, ಬಿಸಿ ಬಿಸಿ ಊಟ ತಂದು ಕೊಡ್ತೀಯಾ, ನಿನ್ನ ಮೇಲೆ ನಾನು ಯಾಕೆ ದ್ವೇಷ ಪಡಬೇಕು? ಆದರೆ ನಿನ್ನನ್ನು ನೋಡಿ ಒಂಥರ ಕನಿಕರ, ಬೇಡದೇ ಇರೋ ಕೆಲಸಕ್ಕೆ ಈ ಹುಡುಗಿ ಕೈ ಹಾಕಿದಾಳಲ್ಲ, ಮುಂದೆ ಸುಮ್ಮನೆ ಅಳ್ತಾಳಲ್ಲ ಅನ್ನೋ ಒಂದು ಕಾಳಜಿ ಅಷ್ಟೇ. ನೀವು ಆಡೋ ಮಾತು ನನ್ನ ಮೇಲಿರೋ ಕಾಳಜಿ ಥರ ಇಲ್ಲ, ವ್ಯಂಗ್ಯವಾಗಿದೆ. ಯಾಕತ್ತಿಗೆ? ನನ್ನ ಕಾಳಜಿ ನಿಂಗೆ ವ್ಯಂಗ್ಯವಾಗಿ ಕೇಳಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಆದರೆ ನಿನ್ನ ಮೇಲಿರೋ ಒಂದು ಸಣ್ಣ ಪ್ರೀತಿಯಿಂದ ಹೇಳ್ತೀನಿ ಕೇಳು. ಈ ಎಕ್ಸಾಮು ಏನು ಬೇಡ, ಆರಾಮಾಗಿ ಮನೆಯಲ್ಲಿರು. ಸುಮ್ಮನೆ ಯಾಕೆ ಒದ್ದಾಡಿಕೊಂಡು ಅಲ್ಲಿ ಎಕ್ಸಾಮ್ ಬರೆದು ಆಮೇಲೆ ಫೇಲ್ ಆಗಿ ಹತ್ಕೊಂಡು ನೀನು ಬೇಜಾರಾಗೋದಲ್ಲದೆ ನಿನ್ನ ಅಣ್ಣನೂ ಬೇಜಾರಾಗೋದು, ನಿಮ್ಮ ಅಣ್ಣ ಬೇಜಾರಾಗೋದು ನೋಡಿ ನಾನೂ ಬೇಜಾರಾಗೋದು, ಇವೆಲ್ಲ ಯಾಕೆ? ನಿನ್ನ ಕೈಲಿ ಆಗದೆ ಇರೋ ಕೆಲಸಕ್ಕೆ ಯಾಕೆ ಸುಮ್ಮನೆ ಕೈ ಹಾಕ್ತೀಯಾ? ನೀವು ನನ್ನ ಜೊತೆಗೆ ಬರದೇ ಇದ್ರೂ ಪರವಾಗಿಲ್ಲ, ನಾನು ಒಬ್ಬಳೇ ಹೋಗಿ ಆದರೂ ಎಕ್ಸಾಮ್ ಬರಿತೀನಿ. ಆದರೆ ನಾನು ಫೇಲ್ ಆಗ್ತೀನಿ ಅಂತ ಮಾತ್ರ ಪದೇ ಪದೇ ಹೇಳಬೇಡಿ ಅತ್ತಿಗೆ. ನಾನು ಎಷ್ಟು ಸಲ ಹೇಳಿದ್ರು ಅಷ್ಟೇ, ನೀನು ಫೇಲೇ ಆಗೋದು, ಇದೇ ನಿಜ ಆಗೋದು. ನಾನು ಮನಸ್ಸಿಟ್ಟು ಎಷ್ಟು ಓದ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತಿದೆಯಾ ಅತ್ತಿಗೆ? ಗೊತ್ತಿಲ್ಲ ನಿಮಗೆ. ನೀವು ಆಫೀಸಲ್ಲಿದ್ದಾಗ ನಾನಿಲ್ಲಿ ಓದ್ಕೋತೀನಿ, ಗೊತ್ತಾಯ್ತಾ? ಚೆನ್ನಾಗಿ ಓದ್ಕೊಂಡಿದ್ದೀನಿ, ಪ್ರಿಪೇರ್ ಆಗಿದ್ದೀನಿ. ಎಕ್ಸಾಮು ಅಂದಾಗ ಒಂದು ಸಣ್ಣ ಭಯ ಆಗೋದು ಸಹಜ, ಅದಕ್ಕೆ ನೀವು ಈ ಥರ ಆಡ್ಕೋಬೇಕಾ? ನೀನು ತಪ್ಪು ತಿಳ್ಕೊಂಡಿದ್ಯಾ ಸಾಧನಾ? ನಾನೇನು ಆಡ್ಕೋತಾ ಇಲ್ಲ, ಭವಿಷ್ಯ ಹೇಳ್ತಾ ಇದ್ದೀನಿ, ಇದೇ ಆಗೋದು. ಏನು ಮಾಡೋಕ್ಕಾಗಲ್ಲ. ನೀವಿಬ್ರು ನನಗೆ ಸಹಾಯ ಮಾಡಲ್ಲ ಅಂದಮೇಲೆ ನಾನು ಬೇರೆಯವ್ರ ಸಹಾಯ ಪಡೀಲೇಬೇಕು. ಆದರೆ ಒಂದು ಮಾತು ಅತ್ತಿಗೆ, ನಾನು ಈ ಎಕ್ಸಾಮಲ್ಲಿ ಪಾಸ್ ಆಗೇ ಆಗ್ತೀನಿ. ಬರೀ ಪಾಸ್ ಅಲ್ಲ, ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗ್ತೀನಿ, ನೋಡ್ತಾ ಇರಿ. ಇವತ್ತು ಸಾಧನನ್ ಎಕ್ಸಾಮ್ ಅಲ್ವಾ? ಆಲ್ ದಿ ಬೆಸ್ಟ್ ಕಣೆ ಸಾಧನಾ. ಥ್ಯಾಂಕ್ ಯು ಅಣ್ಣ. ನೀನಾದರೂ ನನಗೆ ವಿಶ್ ಮಾಡಿದ್ದೆಲ್ಲ ತುಂಬ ಥ್ಯಾಂಕ್ಸ್. ನನ್ನ ಕಡೆಯಿಂದನೂ ಆಲ್ ದಿ ಬೆಸ್ಟ್ ಕಣೆ. ಅವಳು ವಿಶ್ ಮಾಡಿದ್ಲಲ್ಲ, ಇನ್ನೇನು ಚೆನ್ನಾಗಿ ಓದ್ಕೊಂಡಿದ್ಯಾ? ಎಕ್ಸಾಮ್ ಬರೀ. ಅಣ್ಣ, ಎಕ್ಸಾಮ್ ಹಾಲಿಗೆ ಹೋಗ್ಬೇಕಲ್ಲ, ನಿನ್ನ ಹೆಲ್ಪ್ ಸಿಗ್ಬೋದಾ ಅಂತ ಅತ್ತಿಗೆ ಆಗಲ್ಲ ಅಂತ ಹೇಳಿದ್ದಾರೆ. ಆದರೂ ನನ್ನ ಸಮಾಧಾನಕ್ಕೆ ಒಂದು ಮಾತು ಕೇಳ್ತಾ ಇದ್ದೀನಿ. ನೀನು ಮುಂಚೆ ನನ್ನ ಬಗ್ಗೆ ತುಂಬ ಕೇರ್ ತಗೊಳ್ತಾ ಇದೆಯಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ನನಗೆ
ಕಾಲೇಜಿಗೆ ಕರ್ಕೊಂಡು ಹೋಗೋಕ್ಕಾಗತ್ತಾ? ಒಂದು 6 ದಿನ. ನಾನು ಹೇಳಿದ್ದು ಸಾಕಾಗಿಲ್ವ ನಿನಗೆ? ಅವ್ರು ಬೇರೆ ಹೇಳಬೇಕಾ? ನಾವಿಬ್ಬರು ಒಂದೇ ಕಡೆ ಕೆಲಸ ಮಾಡೋದು ಅಂದಮೇಲೆ ಇಬ್ಬರಿಗೂ ಒಂದೇ ಟೈಮಿಂಗ್ಸು. ನಿನ್ನನ್ನು ಕರ್ಕೊಂಡು ಹೋಗೋಕ್ಕಾಗಲ್ಲ ಸೋಹನ್. ನೋಡಿ, ಆಮೇಲೆ ನಿಮ್ಮಿಷ್ಟ. ಐ ಆಮ್ ಸೋ ಸಾರಿ ಸಾಧನಾ, ನನಗೆ ತುಂಬ ಕೆಲಸ ಇದೆ ಆಫೀಸಿಗೆ. ಅದು ಯಾರೋ ಡೆಲಿಗೇಟ್ಸ್ ಬರ್ತಾ ಇದ್ದಾರಂತೆ, ತುಂಬ ಕೆಲಸ ಇದೆಯಮ್ಮ, ಬೇಜಾರು ಮಾಡ್ಕೋಬೇಡ. ಪ್ರಣವ್ಗೆ ಹೇಳಿಬಿಡು. ಹೌದಣ್ಣ, ಅನಾಥೋ ದೈವ ರಕ್ಷಕ ಅನ್ನೋ ಹಾಗೆ ಪ್ರಣವರೇ ನನಗೆ ಒಂಥರ ದೈವ ರಕ್ಷಕ. ಬಿಡಿ, ಅವ್ರಿಗೆ ಹೇಳ್ತೀನಿ. ಸರಿ ಸೋಹನ್, ಹೊರಡೋಣ. ಇವರಿಬ್ಬರಿಗೆ ನಾನು ಕರ್ಕೊಂಡು ಹೋಗೋಕ್ಕಾಗಲ್ಲ. ಎಲ್ಲದಕ್ಕೂ ಪ್ರಣವನ್ ಕರಿ ಅಂತಾರಲ್ಲ, ಏನು ಹೇಳಬೇಕು? ಪ್ರಣವ್ ಏನು ನಮ್ಮನೆ ಆಳ? ಇಲ್ಲ, ನಾನು ಅವ್ರನ್ನ ಕರೆಯಲ್ಲ, ನಾನೇ ಹೋಗ್ತೀನಿ. ಒಂದು ಕೆಲಸ ಮಾಡ್ತೀನಿ, ಹೂವಿನ ಅಂಗಡಿಗೆ ಹೋಗ್ತೀನಿ, ಮುಕುಂದನ್ ಜೊತೆಗೇ ಕಾಲೇಜಿಗೆ ಹೋಗ್ತೀನಿ. ಹಾಗೆ ಮಾಡ್ತೀನಿ. ಅರೇ ಪ್ರಣವ್, ನೀವಿಲ್ಲಿ? ನಿಮ್ಮ ಅಣ್ಣ ಅತ್ತಿಗೆ ಯಾರು ನಿಮ್ಮನ್ನು ಕಾಲೇಜಿಗೆ ಕರ್ಕೊಂಡು ಹೋಗ್ಲಿಕ್ಕಿಲ್ಲ ಅಂತ ಅನ್ನಿಸ್ತು ನನಗೆ. ಏನೇ ಆಗಲಿ ಮನೆ ಹತ್ರ ಹೋಗಿ ನೋಡೋಣ, ಏನಿಲ್ಲ ಅಂದರೂ ವಿಶ್ ಮಾಡಿದಾಗಾದರೂ ಆಗತ್ತೆ ಅಂದ್ಕೊಂಡು ಬರ್ತಾ ಇದ್ದೆ. ನಿಮ್ಮ ಅಣ್ಣ ಅತ್ತಿಗೆ ಇಬ್ಬರು ಆಫೀಸಿಗೆ ಹೋಗ್ತಾ ಇರೋದನ್ನು ನೋಡಿದೆ ನಾನು. ಅವ್ರು ನನ್ನನ್ನು ನೋಡಿಲ್ಲ, ಅವರಿಬ್ಬರು ಬೈಕಲ್ಲಿ ಹೋಗ್ತಾ ಇದ್ರಲ್ಲ, ಹಾಗಾಗಿ ಅವ್ರು ನನ್ನನ್ನು ನೋಡಿಲ್ಲ. ನಾನು ಅವ್ರನ್ನ ನೋಡಿದೆ, ಅದಕ್ಕೆ ಇಲ್ಲಿಗೆ ಬಂದೆ. ಎಲ್ಲ ರೆಡಿನಾ? ಪ್ರತಿ ಸಲ ನನಗೆ ಸಂಕಷ್ಟ ಎದುರಾದಾಗ ಆಪತ್ ಬಾಂಧವಂತರ ನೀವು ಬಂದ್ಬಿಡ್ತೀರಾ ಪ್ರಣವ್. ನಿಮ್ಮ ಋಣನ ನಾನು ಹೇಗೆ ತೀರಿಸ್ಲಿ? ಋಣ ತೀರ್ಸೋದಕ್ಕೆ ಇನ್ನೂ ಸಾಕಷ್ಟು ಸಮಯ ಇದೆ. ಈಗ ಮೊದಲು ಎಕ್ಸಾಮ್ ಬರೆದು ಮುಗಿಸಿ ಹೊರಡೋಣ. ಹೋಗೋಣ. ಇವತ್ತು ಮಾತ್ರ ಅಲ್ಲ ಸಾಧನಾ, ಪ್ರತಿ ಎಕ್ಸಾಮ್ಗೂ ನಾನೇ ಕರ್ಕೊಂಡು ಹೋಗ್ತೀನಿ. ನೀವು ಆ ಚಿಂತೆ ಮಾಡಬೇಡಿ, ಚೆನ್ನಾಗಿ ಓದ್ಕೊಳ್ಳಿ. ಮತ್ತೀಗೆಲ್ಲ ಟೆನ್ಷನ್ ಬಿಟ್ಟು ಆರಾಮಾಗಿ ಎಕ್ಸಾಮ್ ಬರೀರಿ. ಮೊದಲು ಕ್ವಶನ್ ಪೇಪರ್ ಎಲ್ಲ ಓದ್ಕೊಂಡು ಆಮೇಲೆ ಬರೆಯೋಕ್ಕೆ ಶುರು ಮಾಡಿ, ಗೊತ್ತಾಯ್ತಾ? ಸರಿ ಪ್ರಣವ್, ಹೊರಡೋಣವಾ? ಪ್ರಣವ್ ಸಾಧನನ್ನ ಎಕ್ಸಾಮ್ ಹಾಲ್ಗೆ ಕರ್ಕೊಂಡು ಹೋದ. ಸಾಧನ ಚೆನ್ನಾಗಿ ಓದ್ಕೊಂಡಿದ್ದರಿಂದ ಆರಾಮಾಗಿ ಎಕ್ಸಾಮ್ ಬರೆದ್ಲು. ಮೇಡಮ್ ಅವರೇ, ಎಕ್ಸಾಮ್ ಹೇಗಿತ್ತು? ಹೋ ಪ್ರಣವ್, ಇಲ್ಲೇ ನಿಂತಿದ್ರ ನೀವು? ಎಕ್ಸಾಮ್ ತುಂಬ ಈಸಿ ಇತ್ತು. ನಾನು ಹೆದರ್ಕೊಂಡಷ್ಟೇನೂ ಇರಲಿಲ್ಲ. ಹೌದು ಅಕ್ಕ, ಎಕ್ಸಾಮ್ ತುಂಬ ಈಸಿ ಅನ್ನಿಸ್ತು. ನನ್ನ ಸ್ಟೂಡೆಂಟ್ ಲೈಫಲ್ಲಿ ಇದೇ ಫಸ್ಟು ಎಕ್ಸಾಮ್ ಈಸಿ ಅಂತ ಅನಿಸಿದ್ದು. ಇದಕ್ಕೆಲ್ಲ ಕಾರಣ ನೀನೇ ಅಕ್ಕ. ಹೋ ಮುಕುಂದ್, ನಿಂಗೂ ಎಕ್ಸಾಮ್ ಈಸಿ ಇತ್ತಾ? ಈ ಥ್ಯಾಂಕ್ಸು. ನೀನು ನನಗೆ ಹೇಳಬೇಕು, ನಾನು ನಿನಗೆ ಹೇಳಬೇಕು. ಒಟ್ಟಿನಲ್ಲಿ ಈಸಿ ಇತ್ತಲ್ಲ, ಅಷ್ಟು ಸಾಕು. ಇನ್ನೊಂದು 5 ಎಕ್ಸಾಮ್ ಬರೆದ್ರೆ ಅಯ್ಯಪ್ಪ. ಅಂದಹಾಗೆ ಅಕ್ಕ, ಅವ್ರು ಯಾರು? ಇವರು ಪ್ರಣವ್ ಅಂತ, ನನಗೆ ತುಂಬ ಬೇಕಾದವರು. ಎಲ್ಲ ವಿಷಯದಲ್ಲೂ ತುಂಬ ಅಂದರೆ ತುಂಬ ಸಹಾಯ ಮಾಡ್ತಾರೆ. ಅವರಿಂದನೇ ನಾನು ಎಕ್ಸಾಮ್ ಕಟ್ಟೋ ನಿರ್ಧಾರ ಮಾಡಿದ್ದು. ಓ ಹೌದಾ? ನಮಸ್ಕಾರ ಸರ್. ನಮ್ಮ ಅಕ್ಕ ತುಂಬ ಒಳ್ಳೆಯವಳು. ಅವಳು ಹೇಳೋದು ಕೇಳ್ತಾ ಇದ್ರೆ ನೀವು ಕೂಡ ತುಂಬ ಒಳ್ಳೆಯವರು ಅಂತ ಅನಿಸುತ್ತೆ. ಹೀಗೆ ಎಲ್ಲ ವಿಷಯದಲ್ಲೂ ನಮ್ಮ ಅಕ್ಕಂಗೆ ಸಪೋರ್ಟ್ ಮಾಡಿ. ಆಯ್ತಪ್ಪ, ನೀನು ಯಾರು ಅಂತ ಗೊತ್ತಾಗಿಲ್ಲ. ಇವನು ಮುಕುಂದ್ ಅಂತ, ನನ್ನ ಹೊಸ ತಮ್ಮ. ಅದೇ ನಮ್ಮನೆಯಿಂದ ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲಿ ಎಡಗಡೆಯಲ್ಲಿ ಒಂದು ಹೂವಿನ ಅಂಗಡಿ ಇದೆಯಲ್ಲ, ಅದು ಇವ್ರದ್ದೇನೆ. ನನಗೆ ಆಕಸ್ಮಿಕವಾಗಿ ಸಿಕ್ಕ ತಮ್ಮ ಇವನು. ನಾವಿಬ್ಬರು ಒಟ್ಟಿಗೆ ಕಂಬೈನ್ ಸ್ಟಡಿ ಮಾಡ್ತಾ ಇದ್ವಿ. ನನಗೆ ಗೊತ್ತಿಲ್ಲದೆ ಇರೋದನ್ನು ಇವನ ಹತ್ರ ಕೇಳ್ಕೊತಾ ಇದ್ದೆ, ಇವನಿಗೆ ನಾನು ಪಾಠನೂ ಮಾಡ್ತಾ ಇದ್ದೆ. ಒಂಥರ ಆಟದ ಥರ ಕಳೆದ್ವಿ ನಾವು. ಸ್ಟೂಡೆಂಟ್ ಲೈಫನ್ನು ನಾನು ಒಂಥರ ಎಂಜಾಯ್ ಮಾಡಿದೆ. ಅದರ ಫಲನೇ ಇಬ್ಬರು ಒಬ್ರಿಗೊಬ್ರು ಥ್ಯಾಂಕ್ಸ್ ಹೇಳ್ಕೊತಾ ಇದ್ದೀವಿ. ಓ ಹೌದಾ? ಹಾಗಾದ್ರೆ ನಾನು ಕೂಡ ಮುಕುಂದ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಅಯ್ಯೋ ಸರ್, ನೀವು ನನಗೆ ಹೋಗಿ ಬನ್ನಿ ಅಂತೆಲ್ಲ ಮಾತಾಡಬೇಡಿ. ನಾನು ತುಂಬ ಚಿಕ್ಕವನು. ಹಾಗಾದ್ರೆ ನೀನು ಕೂಡ ನನಗೆ ಸರ್ಗಿರಂತ ಹೇಳಬಾರ್ದು. ಮತ್ತೇನಂತ ಕರೀಲಿ? ನನಗೆ ತುಂಬ ಜನ ಅಣ್ಣಂದ್ರಿದ್ದಾರೆ. ಏನಂತ ಕರಿಬೋದು? ಭಾವ? ಏ ಸ್ವಲ್ಪ ಯೋಚನೆ ಮಾಡಿ ಮಾತಾಡು.
ಸಾರಿ ಸಾರಿ ಸರ್, ಅಲ್ಲಲ್ಲ, ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಇವ್ರನ್ನ ಅಕ್ಕ ಅಕ್ಕ ಅನ್ನೆಲ್ಲ ಹಾಗೆ ಪಟ್ಟಂತ ಭಾವ ಅಂತ ಬಾಯಲ್ಲಿ ಬಂತು. ಸಾರಿ ಸಾರಿ, ಮಾಮ ಅಂತ ಕರಿಬೋದಾ? ಸರಿ ಆಯಿತು, ಹಾಗೆ ಕರಿ. ಮಾಮ ಬೇಡ, ಮಾವ ಅಂತ ಕರಿ. ಸರಿ ಸಾಧನಕ್ಕ, ನಾನು ಮನೆಗೆ ಹೋಗ್ತೀನಿ. ಮುಂದೇನಾಗತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ಭಾಗದಲ್ಲಿ ಸಿಗೋಣ. ಧನ್ಯವಾದಗಳು.